ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮೊದಲನೇ ಹರಿಕಥಾಮೃತಸಾರ ಗುರು ಕರುಣ ಕೇಳುವುದು ಶ್ರೀ ಅಲ್ಲಿ 42 ಪದ್ಯಗಳಾದವು. 42ನೇ ಪದ್ಯದಲ್ಲಿ ರುದ್ರದೇವರ ಸಾಧನ ಬಗ್ಗೆ ತಿಳಿಸಿದರು. ಈ ಸಂಧಿಯ ಹೆಸರೇ ತಿಳಿಸುವಂತೆ ಕಲ್ಪಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ ಅಂತ ಇದರ ಹೆಸರು. ಹೀಗಾಗಿ ಆ ದೇವತೆಗಳು ಮತ್ತು ಉಳಿಕಿ ಜೀವರ ಸಾಧನೆ ಅಂದರೆ ಅಪರೋಕ್ಷ ಜ್ಞಾನ ಯಾವಾಗ ಆಗ್ತದೆ, ಅಪರೋಕ್ಷ ಜ್ಞಾನಕ್ಕೆ ಮಾಡಬೇಕಾದಂತಹ ಸಾಧನ ಹೇಗೆ ಮಾಡ್ತಾರವರು, ಮತ್ತು ಅಪರೋಕ್ಷ ಜ್ಞಾನ ನಂತರ ಪ್ರಾರಬ್ಧ ಕರ್ಮ ಎಷ್ಟು ಕಾಲ ಅವರು ಅನುಭವಿಸ್ತಾರೆ, ಈ ಎಲ್ಲ ವಿವರಗಳ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ರುದ್ರದೇವರ ಸಾಧನ ಬಗ್ಗೆ ಹೇಳಿದರು. ಅಂದರೆ ಏನು, ಈಗಿನ ರುದ್ರದೇವರೇನಿದ್ದಾರೆ ಇದು 40ನೇ ಜನ್ಮ ಇವರಿಗೆ. ಅಂದರೆ ಈಗಿನ ರುದ್ರದೇವರಿಗೆ 40 ಜನ್ಮಗಳ ಹಿಂದೆ ಅವರಿಗೆ ಅಪರೋಕ್ಷ ಜ್ಞಾನವಾಗ್ತದೆ. ಅದರ ಹಿಂದೆ ಅವರು ಉಗ್ರ ತಪಸ್ ಅಂತ ಅವರಿಗೆ ಹೆಸರು. ಆ ಉಗ್ರತಪ ಎಂಬ ಹೆಸರಿನಿಂದ ಅವರು 75 ವರ್ಷಗಳ ಕಾಲ ತಾವು ವಾಯುದೇವರ ಪದವಿಗೆ ಯೋಗ್ಯರಾದ ಜೀವರಿಂದ ಅವರು ಶ್ರವಣವನ್ನು ಮಾಡುತ್ತಾರೆ, ಶಾಸ್ತ್ರ ಶ್ರವಣವನ್ನು ಮಾಡುತ್ತಾರೆ 75 ವರ್ಷಗಳ ಕಾಲ. ಅಂದರೆ ಬ್ರಹ್ಮದೇವರ 100 ವರ್ಷಗಳ ಆಯುಷ್ಯನ್ನು ತಗೊಂಡಾಗ ಅವರ ಪ್ರಕಾರ, ಬ್ರಹ್ಮದೇವರ ಆಯುಷ್ಯನ ಪ್ರಕಾರ, ಬ್ರಹ್ಮದೇವರ ಕಾಲಮಾನದ ಪ್ರಕಾರ 75 ವರ್ಷಗಳ ಕಾಲ ಅವರು ಶಾಸ್ತ್ರಗಳನ್ನು ಓದಿ ಇನ್ನ 25 ವರ್ಷಗಳ ಕಾಲ ಉಪಾಸನೆಯನ್ನು ಮಾಡ್ತಾರೆ. ಅಂದ್ರೆ ಏನು, ಧ್ಯಾನ ಜಪ ಮೊದಲಾದ ಸಾಧನೆಯನ್ನು ಮಾಡ್ತಾನೆ. ಅಲ್ಲಿಗೆ 100 ವರ್ಷ ಕಂಪ್ಲೀಟ್ ಆಗ್ತದೆ. ಅದಾದ ಮೇಲಕ್ಕೆ ಅವರಿಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಅಪರೋಕ್ಷ ಜ್ಞಾನ ಆದ ಮೇಲಕ್ಕೆ 41 ಜನ್ಮಗಳು ಅವರಿಗೆ ಪ್ರಾರಬ್ಧ ಕರ್ಮ. 40ನೇ ಜನ್ಮದಲ್ಲಿ ರುದ್ರದೇವರಾಗ್ತಾರೆ, 41ನೇ ಜನ್ಮದಲ್ಲಿ ಶೇಷದೇವರಾಗ್ತಾರೆ, ಮುಂದೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ಎಂಬ ಮಾತನ್ನು ತಿಳಿಸಿದರು. ಅದರೊಳಗೆ ಈ 10 ಕಲ್ಪಗಳ ಕಾಲ, ಅಂದರೆ ದಿನಕಲ್ಪಗಳ ಪ್ರಕಾರವಾಗಿ 10 ದಿನಕಲ್ಪಗಳು ಅವರು ಸಮುದ್ರದಲ್ಲಿ ಮುನಿಗೆ ತಪಸ್ಸನ್ನು ಮಾಡ್ತಾರೆ ಎಂಬ ಮಾತನ್ನು ಕೂಡ ತಿಳಿಸಿದರು ಸಾಧನದಲ್ಲಿ. ಇಷ್ಟು ರುದ್ರದೇವರ ಬಗ್ಗೆ ತಿಳಿಸಿದ ಮೇಲಕ್ಕೆ ಮುಂದೆ ಇಂದ್ರಕಾಮರು, ಇಂದ್ರದೇವರ ಮತ್ತು ಮನ್ಮಥ ಹೆಚ್ಚು ಕಡಿಮೆ ಅವರಿಬ್ಬರು ಸಮಕಕ್ಷ, ಒಂದೇ ಕಕ್ಷದಲ್ಲಿ ಬರತಕ್ಕಂಥವರು ಇಂದ್ರ ಮತ್ತು ಕಾಮ 8ನೇ ಕಕ್ಷ. ಹೀಗಾಗಿ ಅವರ ಸಾಧನ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇಂದ್ರ ಮನು ದಶಕಲ್ಪಗಳಲ್ಲಿ ನೇ ಪದ್ಯ. ಕೇಳಿಸ್ತದ ಹೇಳ್ರಿ. ಇಂದ್ರ ಮನು ದಶಕಲ್ಪಗಳಲ್ಲಿ
ಸುನಂದನ ಮದಿಶ್ರವಣಗೈದು ಕುಂದನ ಪರೋಕ್ಷಾರ್ಥ ನಾಲ್ಕು ಸುಕಲ್ಪ ತಪವಿರ್ದು ನೊಂದು ಪೊಗೆ 7 ಕೋಟಿ ವರುಷ ಪುರಂದರನು ಅನಂತರ ಹೊಂದಿದನು ನಿಜಲೋಕ ಸುರಪತಿ ಕಾಮ ಇದರಂತೆ ಇಂದ್ರದೇವರು ಮತ್ತು ಮನ್ಮಥ. ಇಂದ್ರ ಅವರ ಸಾಧನೆ ಏನು ಎಂಬುದನ್ನು ಹೇಳ್ತಾರೆ. ಇಂದ್ರ ದಶಕಲ್ಪಗಳಲ್ಲಿ ಸ್ವನಂದನಾಮದಿ ಶ್ರವಣಗೈದು ಮುಕುಂದನ ಅಪರೋಕ್ಷಾರ್ಥ 4 ಸುಕಲ್ಪ ತಪವಿದ್ದು. ಅಂದ್ರೆ ಇಂದ್ರದೇವರು ಯಾವ ರೀತಿಯ ಸಾಧನೆ ಮಾಡುತ್ತಾರೆ ಅಂತಂದ್ರೆ ದಶಕಲ್ಪಗಳಲ್ಲಿ ದಶಕಲ್ಪಗಳು, ದಶ ಅಂದ್ರೆ 10, ದಶಕಲ್ಪಗಳು ಅಂತಂದ್ರೆ ಮನ್ವಂತರ ಕಲ್ಪಗಳು ಅಂತ ಅರ್ಥ. 10 ಮನ್ವಂತರ ಕಲ್ಪಗಳು. ಶಬ್ದ ಕಲ್ಪ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳು ಅಂತ ತಿಳಿದಿದ್ದಾಯ್ತು. ಪ್ರಧಾನವಾಗಿ ಕಲ್ಪ ಅಂತಂದ್ರೆ ಬ್ರಹ್ಮದೇವರ ಸಂಪೂರ್ಣ ಆಯುಷ್ಯ 100 ವರ್ಷಕ್ಕೆ ಕಲ್ಪ ಅಂತ ಹೆಸರಿದೆ. ಬ್ರಹ್ಮದೇವರ ಒಂದು ದಿನಕ್ಕೂ ಕೂಡ ಕಲ್ಪ ಅಂತ ಹೆಸರಿದೆ. ಅದಕ್ಕೆ ದಿನಕಲ್ಪ ಅಂತ ಕರೀತಾರೆ. ಇನ್ನ ಆ ಒಂದು ದಿನದಲ್ಲಿ 14 ಮನ್ವಂತರಗಳು ಆಗ್ಬೇಕಲ್ಲ. 14 ಮನ್ವಂತರಗಳಾದರೆ ಬ್ರಹ್ಮದೇವರಿಗೆ ಒಂದು ಹಗಲು, 14 ಕಲ್ಪಗಳಾದರೆ ಒಂದು ರಾತ್ರಿ. ಒಟ್ಟಿಗೆ 28 ಮನ್ವಂತರಗಳಾದರೆ ಬ್ರಹ್ಮದೇವರಿಗೆ ಒಂದು ದಿನ ಆಗ್ತದೆ. ಹೀಗಾಗಿ ಬ್ರಹ್ಮದೇವರ ಒಂದು ದಿನಕ್ಕೂ ಕಲ್ಪ ಅಂತ ಹೆಸರಿದೆ. ಅದನ್ನ ದಿನಕಲ್ಪ ಅಂತ ಕರೀತಾರೆ. ಆ ದಿನದಲ್ಲಿ ಬರುವಂತಹ ಒಂದೊಂದು ಮನ್ವಂತರಕ್ಕೂ ಕೂಡ ಏನಂತ ಕರೀತಾರೆ? ಮನ್ವಂತರ ಕಲ್ಪ ಅಂತ ಕರೀತಾರೆ. ಒಂದೊಂದು ಮನ್ವಂತರಕ್ಕೆ ಮನ್ವಂತರ ಕಲ್ಪ ಅಂತ ಕರೀತಾರೆ. ಹಾಗೆ ಅವರೆಷ್ಟು ಸಾಧನೆ ಮಾಡಿದರು ಅಂತಂದ್ರೆ 10 ಮನ್ವಂತರಗಳ ಕಾಲ ಸಾಧನೆ ಮಾಡ್ತಾರೆ. ಆಗ ಅವರಿಗೆ ಸುನಂದ ಅಂತ ಹೆಸರಿತ್ತಂತೆ. ಏನ್ ಮಾಡಿದ್ರು? 10 ಮನ್ವಂತರಗಳ ಏನ್ ಮಾಡಿದ್ರು? ಶ್ರವಣಗೈದು. ಶ್ರವಣ ಕೇವಲ ಹೇಳ್ತಾ ಇದ್ರೆ ಶ್ರವಣ ಮಾಡೋದು. ಹೀಗೆ ಶಾಸ್ತ್ರ ಶ್ರವಣವನ್ನು ಆ ತಮ್ಮ ಗುರುಗಳಾಗಿರ್ತಕ್ಕಂತಹ ಗರುಡದೇವರು ಅವರನ್ನು ತಾವು ಶ್ರವಣ ಮಾಡ್ತಾರೆ. ಎಷ್ಟು ಕಾಲ? 10 ಮನ್ವಂತರಗಳ ಕಾಲ ತಾವು ಶ್ರವಣ ಮಾಡ್ತಾರೆ. ಮಾಡಿ ಮುಕುಂದನ ಅಪರೋಕ್ಷಾರ್ಥ ಅಂದ್ರೆ ಆ ಮುಕುಂದನ ಅಂದ್ರೆ ಭಗವಂತ. ಮುಕುಂದ ಅಂದ್ರೆ ಮೋಕ್ಷವನ್ನು ಕೊಡುವಂತವನಾದ ಕಾರಣ ಭಗವಂತನಿಗೆ ಮುಕುಂದ ಅಂತ ಹೆಸರು. ಮುಕುಂದ ಎಂಬುವ ಶಬ್ದಕ್ಕೆ ಏನಂತ ಅರ್ಥ? ಮೋಕ್ಷ ಕೊಡುವವನು ಅಂತ ಅರ್ಥ. ಅಂಥ ಮೋಕ್ಷ ಕೊಡುವವನಾದಂತಹ ಆ ಮುಕುಂದನ ಅಪರೋಕ್ಷ ಜ್ಞಾನಕ್ಕಾಗಿ, ಮುಕುಂದನ ಅಪರೋಕ್ಷಾರ್ಥ ಅಂದ್ರೆ ಅಪರೋಕ್ಷದ ಸಲವಾಗಿ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಬರ್ಲಿಕ್ಕಾಗಿ ಏನ್ ಮಾಡಿದ? 10 ಕಲ್ಪಗಳು ಶ್ರವಣ ಮಾಡಿದ. ಅಷ್ಟೇ ಅಲ್ಲದೆ 4 ಸುಕಲ್ಪ ತಪವಿದ್ದು ಮತ್ತು 4 ಮನ್ವಂತರಗಳ ಕಾಲ, 4 ಸುಕಲ್ಪ. ಸುಕಲ್ಪ ಅಂದ್ರೆ ಹಿಂದೆ ಹೇಳಿದಂತೆ ಆ ಮನ್ವಂತರ ಕಲ್ಪಗಳು ಅಂತ ಅರ್ಥ. 4 ಮನ್ವಂತರಗಳ ಕಾಲ ಏನ್ ಮಾಡಿದ? ತಪಸ್ಸು ಮಾಡಿದ, ತಪವಿದ್ದು. ಹಿಂದೆ ರುದ್ರದೇವರ ಸಾಧನೆ ಬಗ್ಗೆ ಕೇಳುವಾಗೆ ನಾವು ಏನ್ ಮಾತು ಕೇಳಿವಿ? ಅವರ ಸಾಧನೆ ಎಷ್ಟು ಮಾಡಿದ್ರು, ಎಷ್ಟು ಕಾಲ ಶ್ರವಣ ಮಾಡಿದ್ರು, ಎಷ್ಟು ಕಾಲ ಉಪಾಸನ ಮಾಡಿದ್ರು. 2 ಮಾಡ್ತಾರೆ ನೋಡ್ರಿ. ಜಾಗ್ರತೆಯಿಂದ ಇದು ಗುರ್ತಿಟ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಸಾಧನೆ ಎಂಬ ಶಬ್ದಕ್ಕೆ ಅಂತ ಅರ್ಥ 2 ರೀತಿಯಾದ ಸಾಧನೆ. ಒಂದು ಶ್ರವಣ.
ಶ್ರವಣ ಮನನ ನಿಧಿಧ್ಯಾಸನ ಅಂತ ಕರೀತಾರೆ ಸಾಧನಕ್ಕೆ. ಅದಕ್ಕೆ ಸಾಧನದಲ್ಲಿ ಅನೇಕ ಬಗೆಗಳು, ಅನೇಕ ರೀತಿಗಳು. ಶ್ರವಣ ಮನನ ನಿಧಿಧ್ಯಾಸನ ಅಂತ. ಶ್ರವಣ ಮಾಡೋದೊಂದು ಸಾಧನೆ, ಮನನ ಮಾಡೋದೊಂದು ಸಾಧನೆ. ಮನನ ಅಂದ್ರೆ ಏನು? ಶ್ರವಣ ಅಂದ್ರೆ ಕೇಳೋದು ಅಂತ ಅರ್ಥ. ಮನನ ಅಂತಂದ್ರೆ ಆ ಕೇಳಿದ್ದನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ಳೋದು. ಮನನ ಅಂದ್ರೆ ಮತ್ತು ಅದನ್ನ ಜ್ಞಾಪಿಸಿಕೊಂಡು ಅನೇಕ ಯುಕ್ತಿಗಳಿಂದ, ಹೌದು ಅವರು ಹಿಂಗ ಹೇಳಿದರು, ಪುರಾಣ ಹಿಂಗ್ ಕೇಳಿದ್ವಿ, ಆ ಪುರಾಣದಲ್ಲಿ ವಿಷಯಗಳು ಹಿಂಗ ಬಂದವು, ಇದಕ್ಕೆ ಅನೇಕ ಬೇರೆ ಬೇರೆ ಲೌಕಿಕವಾದಂತಹ ದೃಷ್ಟಾಂತಗಳನ್ನು ನಾವು ನೆನಪಿಗೆ ತಂದುಕೊಂಡು ಅದನ್ನ ತಲೆಯಲ್ಲಿ ತಂದುಕೊಂಡು, ಹೌದು ಇದು ಈ ವಿಷಯ, ಇದು ಸತ್ಯವಾದದ್ದು, ಇದು ಹಿಂಗ ಹೇಳಿದ್ದು ನಿಜವಾದದ್ದು ಅಂತ ತಮಗೆ ತಾವು ಏನು ಚಿಂತನೆ ಮಾಡಿಕೊಂಡು ಭಕ್ತಿ ತಂದುಕೊಳ್ತಾರಲ್ಲ, ಅದಕ್ಕೆ ಮನನ ಅಂತ ಕರೀತಾರೆ. ಹಾಗೆ ಶ್ರವಣ ಮನನ ನಿಧಿಧ್ಯಾಸನ ಅಥವಾ ಅದನ್ನೇ ಧ್ಯಾನ ಅಂತಲೂ ಕರೀತಾರೆ. ಧ್ಯಾನ ಮಾಡೋದು ಆಮೇಲಕ್ಕೆ ಆ ಕೇಳಿರತಕ್ಕಂತ ವಿಷಯಗಳನ್ನು ಚೆನ್ನಾಗಿ ಯುಕ್ತಿಗಳಿಂದ ನಿಶ್ಚಯ ಮಾಡ್ಕೊಳ್ಬೇಕು. ಮೊದಲು ಸುಮ್ಮನೆ ಕೇಳಿದ ತಕ್ಷಣ ಧ್ಯಾನ ಬರೋದಿಲ್ಲ. ಧ್ಯಾನ ಯಾವಾಗ ಬರುತ್ತೆ ನಮಗೆ ಅಂತಂದ್ರೆ, ಕೇಳಿದಂತಹ ವಿಷಯ ನಮ್ಮ ಮನಸ್ಸಿಗೆ ಸ್ಪಷ್ಟವಾಗಬೇಕು. ನಿಶ್ಚಯ ಜ್ಞಾನ ಬರಬೇಕು. ಕೇಳಿದ್ದೆಲ್ಲ ಧ್ಯಾನಕ್ಕೆ ಬರೋದಿಲ್ಲ. ನಮಗೆ ನಿಶ್ಚಯ ಇಲ್ಲ, ಕನ್ಫರ್ಮೇಶನ್ ಇಲ್ಲ ಅಂತಂದ್ರೆ ಏನ್ ಧ್ಯಾನ ಮಾಡ್ತೀವಿ ನಾವು? ಭಗವಂತನ ರೂಪದ ಬಗ್ಗೆ ಇದು ಹಿಂಗೆ ಅಂತ ನಿಶ್ಚಯವಾಗಿ ಜ್ಞಾನ ಬರದೇ ಹೊರತು ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಆ ಧ್ಯಾನ ಯಾವಾಗ ಬರ್ತದ ಅಂತಂದ್ರೆ, ಕೇಳಿದ ವಿಷಯ ನಿಶ್ಚಯ ಆಗಬೇಕು. ಯಾವಾಗ ನಿಶ್ಚಯ ಆಗಬೇಕು? ಯಾವಾಗ ನಿಶ್ಚಯವಾಗ್ತದೆ ಅದು ಅಂದ್ರೆ, ಕೇಳಿದ್ದನ್ನು ಮನನ ಮಾಡಿದರೆ, ಚೆನ್ನಾಗಿ ಮನನ ಮಾಡಿದಾಗ ಆ ವಿಷಯ ನಿಶ್ಚಯವಾಗ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ಕೇಳಿ ಹೋಗ್ಬಿಡ್ತಾ ಇದ್ರೆ ಅಂದ್ರೆ, ಏನೋ ರೀ ಏನೋ ಹೇಳಿದ್ರು, ಏನೋ ಕೇಳಿದ್ವಿ, ಏನೋ ಹೇಳಿದವ್ರಿಗೆ ಗೊತ್ತಾಯಿಲ್ಲ, ನಮಗೂ ಗೊತ್ತಾಯಿಲ್ಲ ಅಂದ್ಬಿಡ್ತೀವಿ, ಅದು ಬಂದ್ಬಿಡ್ತೀವಿ ಅಷ್ಟೇ. ಅವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ರಿ, ಅವ್ರೇನು ಹೇಳ್ತಾ ಇದ್ರು, ನಾವೇನೋ ಕೇಳಿ ಬಂದಿವಿ, ಸುಮ್ಮನೆ ಟೈಮ್ ಪಾಸ್ಗೆ ಕೇಳಿ ಬಂದಿವಿ ಅಂತ ಅಂದ್ಬಿಡ್ತೀವಿ ಅಷ್ಟೇ. ಸುಮ್ಮನೆ ಟೈಮ್ ಪಾಸ್ಗೆ ಕೇಳೋದಲ್ಲ, ಆ ಕೇಳಿದ ವಿಷಯ ಮನಸ್ಸಿನಲ್ಲಿ ನಿಶ್ಚಯವಾಗಬೇಕು. ಇದು ಹೀಗೆ ಇನ್ನೊಬ್ಬರಿಗೆ ಹೇಳಲಿಕ್ಕೂ ನಮಗ ಬರಬೇಕು. ಅದು ಯಾವ ಬರ್ತದೆ? ನಮಗೆ ನಿಶ್ಚಯವಾದಾಗ, ಇದು ಇಷ್ಟು ಅಂತ ಕನ್ಫರ್ಮೇಶನ್ ನಮಗೆ ಸಿಕ್ಕಾಗ. ಆ ನಿಶ್ಚಯ ಯಾವ ಬರ್ತದೆ? ಮನಸ್ಸಿನಲ್ಲಿ ಚೆನ್ನಾಗಿ ಮನನ ಮಾಡಿದ ಕಾಲಕ್ಕೆ ಕೇಳಿದ ವಿಷಯಗಳನ್ನು ಮನನ ಮಾಡಿಕೊಳ್ಳಬೇಕು, ಪರಸ್ಪರ ಚರ್ಚೆ ಮಾಡಿಕೊಳ್ಳಬೇಕು, ಅನೇಕ ವಿಷಯಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು, ಇದು ಹಿಂಗೆ ಎಂಬಂತಹ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಆಗ ಧ್ಯಾನಕ್ಕೆ ಅನುಕೂಲವಾಗ್ತದೆ. ಹೀಗಾಗಿ ಶ್ರವಣ ಮನನಗಳು ಮಾಡೋದು ಒಂದು ರೀತಿ, ಆ ಶ್ರವಣ ಮನನ ಮಾಡಿದ್ದನ್ನು ಧ್ಯಾನ ಮಾಡುವುದು ಇನ್ನೊಂದು ರೀತಿ. ಹೀಗೆ ಉಪಾಸನ ಅಂದ್ರೆ ಎರಡು ರೀತಿ. ಅದರಲ್ಲಿ ಶ್ರವಣ ಎಷ್ಟು ದಿವಸ ಮಾಡಿದ್ರು, ಉಪಾಸನ ಅಂದ್ರೆ ಧ್ಯಾನ ಎಂಬುದು ಎಷ್ಟು ದಿವಸ ಮಾಡಿದ್ರು ಎಂಬುದನ್ನು ಹೇಳ್ತಾ ಇದ್ದಾರೆ. ರುದ್ರದೇವರ ವಿಷಯ ಬಂದಾಗ ಏನ್ ಹೇಳಿದ್ರು? ಕೇವಲ ಶ್ರವಣವನ್ನೇ 75 ವರ್ಷಗಳ ಕಾಲ ಮಾಡಿದರು ಅಂತಂದ್ರು. ನೋಡ್ರಿ, ಏನು 75 ವರ್ಷ ಅಂದ್ರೆ ಯಾವುದು? ನಮ್ಮ 25 ವರ್ಷ ಅಲ್ಲ, ಬ್ರಹ್ಮದೇವರ ಮಾನದಿಂದ 75 ವರ್ಷಗಳ ಕಾಲ ಅಂದ್ರೆ 100 ವರ್ಷಗಳು ಬ್ರಹ್ಮದೇವರು ಜೀವನ ಮಾಡಿದರೆ, ಅದರಲ್ಲಿ 75 ವರ್ಷಗಳ ಕಾಲ ರುದ್ರದೇವರು ಏನ್ ಮಾಡಿದ್ರು? ಶ್ರವಣ ಮಾಡಿದ್ರು. ಅವ್ರ ಕಡೆಯಿಂದೆ ಯಾರು ಇನ್ನೂ ಬ್ರಹ್ಮ ಪದವಿಗೆ ಬಂದಿಲ್ಲಿನ ಮೊದಲನೇ ಜೀವ, ಕಲ್ಕಿ ಎಂಬ ಜೀವ, ಆ ಬ್ರಹ್ಮಪದ ಯೋಗ್ಯರಾದಂತಹ ಅವರಿಂದ ಈ ರುದ್ರಪದ ಯೋಗ್ಯರಾದಂತಹ ಉಗ್ರತಪ ಎಂಬ ಜೀವ ತಾನು 75 ವರ್ಷಗಳ ಕಾಲ ಹಂಗ ಶ್ರವಣ ಮಾಡಿ, ಇನ್ನು ಮತ್ತ 25 ವರ್ಷಗಳ ಕಾಲ ಏನ್ ಮಾಡಿದ್ರು? ಧ್ಯಾನ ಮಾಡಿದ್ರು, ಉಪಾಸನ ಮಾಡಿದ್ರು. ಹೀಗಾಗಿ ಶ್ರವಣ ಕಾಲ, ಉಪಾಸನಾ ಕಾಲ ಅಂತ ಎರಡು ರೀತಿ. ಶ್ರವಣ ಕಾಲ ರುದ್ರದೇವರಿಗೆ ಎಷ್ಟು? 75 ವರ್ಷಗಳ ಕಾಲ ಶ್ರವಣ ಕಾಲ, ಇನ್ನು 25 ವರ್ಷಗಳ ಕಾಲ ಉಪಾಸನಾ ಕಾಲ. ಆಗ 100 ವರ್ಷಗಳು ತಾನು ಮಾಡಿದ ಮೇಲಕ್ಕೆ ಅಪರೋಕ್ಷ ಜ್ಞಾನವಾಯಿತು. ಆದ ಮೇಲಕ್ಕೆ 41 ವರ್ಷಗಳ ಜನ್ಮಗಳ ಕಾಲ ಇನ್ನು ಪ್ರಾರಬ್ಧ ಅವರಿಗೆ. ಆ 40ನೇ ಜನ್ಮ ರುದ್ರದೇವರು, 41ನೇ ಜನ್ಮ ಶೇಷದೇವರು, ಅನಂತರ ಮೋಕ್ಷ. ಇದು ರುದ್ರದೇವರ ಸಾಧನೆ. ಹಾಗೆ ಇಂದ್ರದೇವರ ಬಗ್ಗೆ ಹೇಳುವ ಹಾಗೆ ಅವರು ಶ್ರವಣ ಎಷ್ಟು ಮಾಡಿದ್ರು, ಉಪಾಸನ ಎಷ್ಟು ಮಾಡಿದ್ರು ಅಂತ ಎರಡು. ಅದರಲ್ಲಿ ಹೇಳ್ತಾ ಇದ್ದಾರೆ, ಮನುದಶಕಲ್ಪಕಾಲಗಳಲ್ಲಿ ಶ್ರವಣಗೈದು ಅಂದ್ರೆ 10 ಮನ್ವಂತರ ಕಾಲ. ಎಷ್ಟು ತೇಡ, ಎಷ್ಟು ಭೇದ ನೋಡ್ರಿ, ಎಷ್ಟು ಡಿಫರೆನ್ಸ್ ಅದ ರುದ್ರದೇವರ ಸಾಧನೆಗೂ ಇಂದ್ರದೇವರ ಸಾಧನೆಗೂ ಎಷ್ಟು ಡಿಫರೆನ್ಸ್ ಅದ ನೋಡ್ರಿ. ರುದ್ರದೇವರೇನೋ 75 ಬ್ರಹ್ಮದೇವರ ವರ್ಷಗಳ ಕಾಲ ಶ್ರವಣ ಮಾಡಿದವರು. ಇಂದ್ರದೇವರೇನ್ ಮಾಡಿದ್ರು? ಶ್ರವಣ ಎಷ್ಟು ದಿವಸ ಮಾಡಿದ್ರು?
10 ಮನ್ವಂತರಗಳ ಕಾಲ ಅಂದ್ರೆ ಏನು, ಇನ್ನು ಬ್ರಹ್ಮದೇವರ ಒಂದು ದಿವಸ ಕೂಡ ಅಲ್ಲ, ಒಂದು ದಿವಸಕ್ಕೆ 14 ಮನ್ವಂತರ ಆಗಬೇಕು, ಒಂದು ಹಗಲಿಗೆ 14 ಮನ್ವಂತರ ಆಗಬೇಕು. ಅದರಲ್ಲಿ 10 ಮನ್ವಂತರಗಳ ಕಾಲ ಮಾತ್ರನೇ ಶ್ರವಣ ಮಾಡಿದರು. ಯಾರು? ಇಂದ್ರದೇವರು. ನಮ್ಮ ಕಡೆಯಿಂದ ನೋಡ್ಕೊಂಡು ಕಾಲಕ್ಕ ಅದು ಅದ್ಭುತ, ಬಹಳ ವರ್ಷಗಳೇ, ನಮ್ಮ ಊಹಕ್ಕೂ ಸಿಗೋದಿಲ್ಲ. ಮತ್ ಮನ್ವಂತರ ಕಾಲ ಅಂದ್ರೆ ಏನ್ ತಮಾಷೆ ಆಯ್ತಾ? ಸಣ್ಣದಾಯ್ತೇನು? ಮನ್ವಂತರ ಅಂದ್ರೆ ಏನಾಯ್ತು? 71 ಮಹಾಯುಗಗಳಾದ್ರೆ ಒಂದು ಮನ್ವಂತರ. ಮತ್ತೆ ಅಂಥವು 10 ಮನ್ವಂತರಗಳು. ಅಷ್ಟು 10 ಮನ್ವಂತರಗಳ ಕಾಲ ಅವರು ಶ್ರವಣ ಮಾಡಿದರು. ಯಾರು? ಇಂದ್ರದೇವರು. ಆಗ ಅವರು ಸುನಂದ ಎಂಬ ಹೆಸರಿನಿಂದ ಶ್ರವಣ ಮಾಡಿ, ಇನ್ನ ಉಪಾಸನಾ ಎಷ್ಟು ಕಲ್ಪ ಮಾಡಿದ್ರು? 4 ಕಾಲ. ಹರೇ ನಮಃ. ಈ ರೀತಿಯಾಗಿ ಅವರು ಇಂದ್ರದೇವರು ಏನ್ ಮಾಡಿದ್ರು? 10 ಮನ್ವಂತರಗಳ ಕಾಲ ಶ್ರವಣ ಮಾಡಿ 4 ಮನ್ವಂತರಗಳ ಕಾಲ ತಪಸ್ಸು ಮಾಡಿದ ಮೇಲಕ್ಕೆ ಅವರಿಗೆ ಅಪರೋಕ್ಷ ಜ್ಞಾನವಾಗ್ತದೆ. ಇದರ ಜೊತೆಗೆ ಮತ್ತೊಂದು ಕೆಲಸವನ್ನು ಮಾಡಿದ್ರು. ಏನ್ ಮಾಡಿದ್ರು? ಬರೇ ಶ್ರವಣ ಧ್ಯಾನ ಇಷ್ಟೇ ಅಲ್ಲದೆ ನೊಂದು ಪೊಗೆಯಳು ಕೋಟಿ ವರ್ಷಗಳ ಕಾಲ ಏನ್ ಮಾಡಿರಂತ? ನೊಂದು ಪೊಗೆಯಳು, ಹೊಗೆಯಲ್ಲಿ ಒದ್ದಾಡಿರಂತ, ಹೊಗೆ ಕೊಡುಕಂತ ಒದ್ದಾಡಿರಂತ. ಅದೊಂದು ತಪಸ್ಸು. ನನ್ನ ಶಾರೀರಿಕವಾಗಿ ಏನು ಕಷ್ಟಪಡ್ತೀವಿ ಅದನ್ನೇ ತಪಸ್ಸು ಅಂತ ಕರೀತಾರೆ. ಹಾಗೆ ಕಷ್ಟಪಡ್ತಾ ಭಗವಂತನ ಧ್ಯಾನಾದಿಗಳನ್ನು ಮಾಡೋದು ಇದೊಂದು ಸಾಧನ. ಈ ಸಾಧನ ಎಲ್ಲ ಅಷ್ಟೇ, ಈಗ ಉಪವಾಸ ಮಾಡ್ತಾ ಭಗವಂತನನ್ನು ಧ್ಯಾನ ಮಾಡೋದು, ಹೀಗೆ ಇವೆಲ್ಲ ಸಾಧನಗಳು. ಹಾಗೆ ಹೊಗೆ ಕುಡುಕಂತ ಕೋಟಿ ವರ್ಷಗಳ ಕಾಲ. ಬರೀ ಹೊಗೆ ಕುಡಿಯೋದಂದ್ರೆ ಏನು? ಯಜ್ಞ ಯಾಗಾದ್ರೂ ಮಾಡಿದ್ರು ಅಂತ, ಯಜ್ಞ ಯಾಗಾದ್ರೂ ಮಾಡಿದ್ರೆ ಹೊಗೆ ಕುಡಬೇಕಾಗಿ ಬರ್ತದ. ಆಗ ಯಾರು 100 ಅಶ್ವಮೇಧ ಯಾಗಗಳು ಯಾರು ಮಾಡ್ತಾರೆ ಅವರು ಇಂದ್ರದೇವರು ಆಗ್ತಾರೆ ಅಂತ ರೂಲು. ಹಾಗೆ ಅವರು ಕೋಟಿ ವರ್ಷಗಳ ಕಾಲ ಹೊಗೆಯಲ್ಲಿ ಒದ್ದಾಡಿ ಪುರಂದರ ಅಂದ್ರೆ ಇಂದ್ರ, ಆ ಇಂದ್ರನಾಗಬೇಕು. ಆ ಇಂದ್ರನಾಗಬೇಕಾದಂತಹ ಜೀವನು ಅದರ ನುಂಡು, ಆ ಹೊಗೆಯನ್ನು ಉಂಡು ಅನಂತರ ಹೊಂದಿದನು ನಿಜಲೋಕ. ಆಮೇಲಕ್ಕೆ ತನ್ನ ಲೋಕವನ್ನು, ತನ್ನ ಪದವಿಯನ್ನು ತಾನು ಪಡಿತಾನೆ. ಹೊಂದಿದನು ನಿಜಲೋಕ ಸುರಪತಿ. ಸುರಪತಿ ಅಂದ್ರೆ, ಸುರ ಅಂದ್ರೆ ದೇವತೆಗಳು, ಸುರಪತಿ ಅಂದ್ರೆ ದೇವತೆಗಳ ಅಧಿಪತಿಯಾದಂತಹ ಇಂದ್ರದೇವರು. ಸ್ವರ್ಗಲೋಕಾಧಿಪತ್ಯವನ್ನು ತಾನು ಹೊಂದಿದ. ಕಾಮ ಇದರಂತೆ. ಹಾಗೆ ಇಂದ್ರದೇವರ ಸಾಧನೆ ಎಷ್ಟಿದೆಯೋ ಹಾಗೆ ಕಾಮ ಅಂದ್ರೆ ಮನ್ಮಥ ಕೂಡ ಈತನ ಕಕ್ಷದಲ್ಲೇ ಬರತಕ್ಕಂಥವನು. ಹೀಗಾಗಿ ಆತನ ಸಾಧನೆ ಕೂಡ ಇಷ್ಟೇ ಇರ್ತದೆ. ಇಂದ್ರದೇವರ ಸಾಧನ ಬಗ್ಗೆ ತಿಳಿಸಿದ್ರು. ಹಾಗೆ ಇದರಂತೆ, ಕಾಮ ಇದರಂತೆ ಅಂತ ಅಂದ್ಬಿಟ್ರು. ಅಂದ್ರೆ ಮನ್ಮಥನ ಸಾಧನ ಕೂಡ ಇದೇ ರೀತಿಯಾಗಿ ಇರುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ.
ಗೊತ್ತಾಯ್ತಾ? ಅರ್ಥ ಆಯ್ತಾ ಆಚಾರ್ಯ? ಬರ್ಕೊಳ್ರಿ, ಅರ್ಥ ತಾತ್ಪರ್ಯ ಬರ್ಕೊಳ್ರಿ. ಇಂದ್ರದೇವರು ಹತ್ತು ಮನ್ವಂತರಗಳ ಕಾಲ ಸುನಂದ ಎಂಬ ಹೆಸರಿನಿಂದ ಶಾಸ್ತ್ರ ಶ್ರವಣ ಮಾಡಿ ಭಗವಂತನ ಅಪರೋಕ್ಷಕ್ಕಾಗಿ ನಾಲ್ಕು ಕಲ್ಪಗಳ ಕಾಲ ತಪಸ್ಸನ್ನು ಮಾಡಿ ಕೋಟಿ ವರ್ಷಗಳ ಕಾಲ ಹೊಗೆಯನ್ನು ಕುಡಿಯುತ್ತಾ ಕಷ್ಟಪಟ್ಟು ಸ್ವರ್ಗಲೋಕಾಧಿಪತಿಯಾಗಿ ಇಂದ್ರ ಪದವಿಯನ್ನು ಪಡೆಯುತ್ತಾರೆ. ಇದರಂತೆ ಮನ್ಮಥನು ಕೂಡ ಸಾಧನೆ ಮಾಡುತ್ತಾನೆ. ಅಷ್ಟೆ. ಇಂದ್ರಮನು ದಶಕಲ್ಪಗಳಲ್ಲಿ ಸುನಂದನಾಮದಿ ಶ್ರವಣಗೈದು
ಕುಂದನ ಪರೋಕ್ಷಾರ್ಥ ನಾಲ್ಕು ಸುಕಲ್ಪ ತಪವಿದ್ದು ನೊಂದು ಪೊಗೆಯಲು ಕೋಟಿ ವರುಷ ಪುರಂದರನು ಅದನುಂಡ ನಂತರ ಹೊಂದಿದನು ನಿಜಲೋಕ ಸುರಪತಿ ಕಾಮ ಇದರಂತೆ ಹೀಗೆ ಇಲ್ಲಿ ಇಂದ್ರಕಾಮರ ಸಾಧನ ಬಗ್ಗೆ ತಿಳಿಸಿದ ನಂತರ ಮುಂದ ಸೂರ್ಯ ಚಂದ್ರರು ಮುಂದಿನ ಪದ್ಯದಲ್ಲಿ ಸೂರ್ಯ ಮತ್ತು ಚಂದ್ರ ಅವರ ಸಾಧನ ಬಗ್ಗೆ ಹೇಳುತ್ತಾ ಇದ್ದಾರೆ. ಕರೆಸುವರು ಪೂರ್ವದಲ್ಲಿ ಚಂದ್ರಾರ್ಕರತಿ ಶಾಂತ ಸ್ವರೂಪನಾಮದಿ ಎರಡೆರಡು ಮನುಕಲ್ಪ ಶ್ರವಣವಗೈದು ಮನುಕಲ್ಪ ಪರತಪೋ ಬಲದಿಂದ ಅರ್ವಾಕ್ ಶಿರಗಳಾಗೀರೈದು ಸಾವಿರ ಹರುಷ ದುಃಖವನೇಗಿ ಕಾಂಬರು ಬಿಂಬರು ಪವನು ಸೂರ್ಯ ಚಂದ್ರರು ಸಾಧನೆ ಏನು? ಕರೆಸುವರು ಪೂರ್ವದಲ್ಲಿ ಚಂದ್ರಾರ್ಕರು ಅತಿಶಾಂತ ಸ್ವರೂಪನಾದಿ ಚಂದ್ರಾರ್ಕರು ಚಂದ್ರ ಅರ್ಕ ಅರ್ಕ ಅಂದ್ರೆ ಸೂರ್ಯ ಚಂದ್ರಾರ್ಕರು ಅಂದ್ರೆ ಚಂದ್ರ ಮತ್ತು ಸೂರ್ಯ ಇವರಿಬ್ಬರು ಕೂಡ ಕರೆಸುವರು ಪೂರ್ವದಲ್ಲಿ ಪೂರ್ವದಲ್ಲಿ ಅಂದ್ರೆ ಅರ್ಥ ಏನು? ಅವರೋಕ್ಷ ಜ್ಞಾನದ ಹಿಂದೆ ಅವರಿಗೆ ಏನಂತ ಹೆಸರಿತ್ತು? ಹಿಂದೆ ರುದ್ರದೇವರ ಬಗ್ಗೆ ಹೇಳಿದ್ರು. ಆ ರುದ್ರದೇವರು ಆ ಅಪರೋಕ್ಷ ಜ್ಞಾನ ಪೂರ್ವದಲ್ಲಿ ಸಾಧನೆ ಮಾಡುವಾಗ ಅವ್ರಿಗೆ ಏನ್ ಹೆಸರಿತ್ತು ಅಂತ ಹೇಳಿದ್ರು? ಉಗ್ರತಪ ಎಂಬ ಹೆಸರಿತ್ತು. ಉಗ್ರತಪನಾಮದಿ ಅಂತ. ಹಾಗೆ ಇಲ್ಲಿ ಇಂದ್ರದೇವರಿಗೆ ಸಾಧನೆ ಮಾಡುವ ಕಾಲಕ್ಕೆ ಏನ್ ಹೆಸರು? ಸುನಂದ ಎಂಬ ಹೆಸರಿತ್ತು. ಹಾಗೆ ಚಂದ್ರ ಮತ್ತು ಸೂರ್ಯರಿಗೆ ಏನ್ ಹೆಸರಿತ್ತು ಅಂದ್ರೆ ಅತಿಶಾಂತ ಸ್ವರೂಪ ನಾಮದಿ ಕರೆಸುವರು ಪೂರ್ವದಲ್ಲಿ. ಈ ಸಾಧನ ಕಾಲಕ್ಕೆ ಅವರಿಗೆ ಏನ್ ಹೆಸರಿತ್ತು? ಚಂದ್ರಾರ್ಕರಿಗೆ ಅತಿಶಾಂತ ಸ್ವರೂಪ ಅಂದ್ರೇನು? ಚಂದ್ರನಿಗೆ ಅತಿಶಾಂತ ಅಂತ ಹೆಸರು, ಸೂರ್ಯನಿಗೆ ಸ್ವರೂಪ ಅಂತ ಹೆಸರು. ಹೀಗೆ ಅತಿಶಾಂತ ಮತ್ತು ಸ್ವರೂಪ ಎಂಬ ಹೆಸರಿನಿಂದ ಅವರು ಕರೆಸುವರು. ಸರಿ, ಆವಾಗ ಅವರ ಸಾಧನೆ ಎಷ್ಟಾಯಿತು? ಹಿಂದೆ ಇಂದ್ರದೇವರಿಗೆ ಏನು ಹೇಳಿದ್ರು? 10 4 ಅಂದ್ರೆ ಏನು? 10 ಮನ್ವಂತರಗಳ ಕಾಲ ಶ್ರವಣ, 4 ಮನ್ವಂತರ ಕಾಲ ಉಪಾಸನ ಅಂದ್ರೆ ಧ್ಯಾನ. ಹಾಗೆ ಈ ಚಂದ್ರ ಸೂರ್ಯರಿಗೇನು ಅಂದ್ರೆ ಎರಡೆರಡು ಮನುಕಲ್ಪ ಶ್ರವಣವಗೈದು ಮನುಕಲ್ಪ ವರತಪೋಬಲದಿಂದ ಅರ್ವಾಕ್ಷಿರಗಳಾಗಿ 5,000 ವರ್ಷ ದುಃಖವನೀಗಿ ಕಾಂಬುವರು ಬಿಂಬರೂಪವನು. ಅಂದ್ರೆ ಏನು? ಇವರಿಗೆ ಎರಡೆರಡು ಮನುಕಲ್ಪ, ಎರಡೆರಡು ಅಂದ್ರೆ ಎರಡು ಎರಡುಗಳು ಅಂದ್ರೆ 4 ಅಂತ ಅರ್ಥ. ಎರಡೆರಡು ಅಂದ್ರೆ 4 ಮನುಕಲ್ಪ, 4 ಮನ್ವಂತರಗಳ ಕಾಲ ಅವರೇನ್ ಮಾಡಿದ್ರು? ಶ್ರವಣ ಮಾಡ್ತಾರೆ. 4 ಮನ್ವಂತರಗಳ ಕಾಲ ಶ್ರವಣ ಮಾಡ್ತಾರೆ. ದೇವೇಂದ್ರ 10 ಕಲ್ಪ ಮಾಡಿದ, ಇವರು 4 ಮನ್ವಂತರಗಳ ಕಾಲ ಶ್ರವಣ ಮಾಡ್ತಾರೆ. ಶ್ರವಣವಗೈದು ಇನ್ನ ಉಪಾಸನ ಅಂದ್ರೆ ಧ್ಯಾನ ಎಷ್ಟು ಕಾಲ ಮಾಡ್ತಾರೆ ಅಂದ್ರೆ ಮನುಕಲ್ಪ.
ಮನುಕಲ್ಪ ಅಂದ್ರೆ ಒಂದು ಮನುಕಲ್ಪ ಅಂತ ಅರ್ಥ. ಒಂದು ಮನ್ವಂತರ ಕಾಲ. ಒಂದು ಮನ್ವಂತರ ಕಾಲ ಅವರು ಧ್ಯಾನ ತಪಸ್ಸು ಮಾಡುತ್ತಾರೆ. ಹೆಂಗ್ ಮಾಡಿದ್ರಂತ ತಪಸ್ಸು ಅವರು ಅಂದ್ರೆ ಅರ್ವಾಕ್ಷಿರಗಳು ಅಂದ್ರೆ ಕಳಗ ತಲೆ ಮೇಲೆ ಕಾಲು ಅಂತ ಅರ್ಥ. ಅರ್ವಾಕ್ಷಿರ ಅಂದ್ರೆ ತಲೆ ಕೆಳಗೆ ಮಾಡಿ ಅಂತ ಅರ್ಥ. ಅರ್ವಾಕ್ ಅಂದ್ರೆ ಕೆಳಗೆ, ಅರ್ವಾಕ್ಷಿರಗಳಾಗಿ ತಲೆ ಕೆಳಗ ಮಾಡಿ 25,000 ವರುಷ. ಈರೈದು ಅಂದ್ರೆ 2 ಐದುಗಳು ಅಂತ ಅರ್ಥ. ಅಂದ್ರೆ 10,000 ವರ್ಷಗಳ ಕಾಲ ಅವರು ದುಃಖವನೀಗಿ ಆ ದುಃಖವನ್ನು ಅನುಭವಿಸಿಕೊಂಡು ಆಗ ಕಾಂಬರು ಬಿಂಬರೂಪವನು, ಆನಂತರ ಅವರು ಬಿಂಬರೂಪವನ್ನು ಕಾಣುತ್ತಾರೆ. ಅಂದ್ರೆ ಆ ಬಿಂಬರೂಪವನ್ನು ಕಾಣ್ಬೋದು ಅಂದ್ರೆ ಅರ್ಥ ಏನು? ಅಪರೋಕ್ಷ ಜ್ಞಾನವಾಗ್ತದೆ ಅಂತ ಅರ್ಥ. ಆ ಬಿಂಬರೂಪದ ದರ್ಶನಕ್ಕೆ ಏನು ಹೆಸರು? ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಹೀಗಾಗಿ ಅಪರೋಕ್ಷ ಜ್ಞಾನ ಪಡೆಯಲಿಕ್ಕೆ ಇಷ್ಟು ಕಷ್ಟ ಬೀಳ್ತಾರೆ ನೋಡಿ, ಸಾಧಾರಣ ಆಗೋದಿಲ್ಲ. ಅಪರೋಕ್ಷ ಜ್ಞಾನ ಅಂದ್ರೆ ಸುಮ್ಮನೆ ಸುಮ್ಮನೆ ಹೋತಾ ಹಾಯ್ ಅಂತ ಹೇಳಿ ಮಾತಾಡಿಸ್ಕೊಂಡು ಹೋಗೋದಲ್ಲ ಇದು. ಇಷ್ಟು ಕಾಲ ಅದು ಏನು ಇಂದ್ರಾದಿ ದೇವತೆಗಳು ರುದ್ರಾದಿ ದೇವತೆಗಳು ಇಷ್ಟು ಕಷ್ಟ ಬೀಳಬೇಕು ಅಪರೋಕ್ಷ ಜ್ಞಾನಕ್ಕೆ ಅಂತ. ಅವರವರ ಸಾಧನ ಅಷ್ಟು ರೀತಿಯಾಗಿ ಮಾಡಬೇಕು ಅಂತ. ನಾವು ಸುಮ್ಮನೆ ಕೂತು ಅಪರೋಕ್ಷ ಜ್ಞಾನ ಆಗಿಲ್ಲ ಅಂದ್ರೆ ಎಲ್ಲಿಂದ ಆಗ್ತಾ ಏನು ಕತಿ. ಹೀಗಾಗಿ ಈ ಚಂದ್ರ ಸೂರ್ಯರ ಸಾಧನೆ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಆ ಅತಿಶಾಂತ ಸ್ವರೂಪ ಎಂಬ ಹೆಸರಿನಿಂದ ಇವರು ಎಷ್ಟು ಕಲ್ಪಗಳು ಶ್ರವಣ ಮಾಡಿದರು ಅಂದ್ರೆ 4 ಕಲ್ಪಗಳು ಶ್ರವಣ ಮಾಡಿದರು, 1 ಕಲ್ಪ ಉಪಾಸನೆ ಮಾಡಿದರು, ಮತ್ತು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಇಷ್ಟಾದ ಮೇಲೆ ಕಾಂಬರು ಬಿಂಬರೂಪವನು, ಇದು ಇವರ ಸಾಧನೆ. ಇದು ಇವನ್ನೆಲ್ಲ ನೋಡ್ಕೊಂಡ್ರೆ ಸ್ವಲ್ಪ ಜಾಗ್ರತೆಯಾಗಿ ನೆನ್ಪಿಟ್ಕೊಂಡಿರ್ಬೇಕು. ಅಂದ್ರೆ ಏನು, 2 ಭಾಗ ಮಾಡ್ಕೊಳ್ಬೇಕು. ಒಂದು ಅಪರೋಕ್ಷ ಜ್ಞಾನ ಆದ ಮೇಲಕ್ಕೆ ಪ್ರಾರಬ್ಧ ಎಷ್ಟು ಕಾಲ ಅಂತಂಬೋದು ಒಂದು ಭಾಗ, ಅಪರೋಕ್ಷದ ಪೂರ್ವದಲ್ಲಿ ಅವರ ಸಾಧನೆ ಎಷ್ಟು ಕಾಲ ಅಂತ ಇನ್ನೊಂದು ರೀತಿ. ಹೀಗೆ 2 ಭಾಗ ಮಾಡ್ಕೊಳ್ಬೇಕು ನಾವು. ಏನು, ಅಪರೋಕ್ಷ ಜ್ಞಾನಕ್ಕಾಗಿ ಅಪರೋಕ್ಷ ಜ್ಞಾನ ಇನ್ನೂ ಆಗಿಲ್ಲ ಆವಾಗ ಅವರು ಎಷ್ಟು ಸಾಧನ ಮಾಡ್ತಾರೆ ಎಂಬುದು ಒಂದು ಭಾಗ, ಅಪರೋಕ್ಷ ಜ್ಞಾನ ಆದ ಮೇಲಕ್ಕೆ ಇನ್ನ ಎಷ್ಟು ಕಾಲ ಅವರು ಪ್ರಾರಬ್ಧ ಅನುಭವಿಸಬೇಕು, ಎಷ್ಟು ಕಾಲ ಪ್ರಾರಬ್ಧ ಅಮಕ್ಕ ಮೋಕ್ಷ, ಪ್ರಾರಬ್ಧ ಎಲ್ಲ ಮುಗಿದ ಮೇಲಕ್ಕೆ ಮೋಕ್ಷ. ಹೀಗಾಗಿ ಸಾಧನ ಎಷ್ಟು ಮತ್ತೆ ಅಪರೋಕ್ಷ ಜ್ಞಾನ ನಂತರ ಪ್ರಾರಬ್ಧ ಎಷ್ಟು, ಅದಾದ ನಂತರ ಮೋಕ್ಷ. ಏನ್ ಹೇಳ್ತಾ ಇದ್ದಾರೆ, ಅಪರೋಕ್ಷ ಜ್ಞಾನ ಪೂರ್ವದಲ್ಲಿ ಅವರು ಮಾಡುವ ಸಾಧನದ ಬಗ್ಗೆ ತಿಳಿಸ್ತಾ ಇದ್ದಾರೆ. ರುದ್ರದೇವರ ಸಾಧನ ತಿಳಿಸಿದರು, ಇಂದ್ರದೇವರ ಸಾಧನ ತಿಳಿಸಿದರು, ಚಂದ್ರ ಸೂರ್ಯರ ಸಾಧನ ತಿಳಿಸಿದರು. ಇದೆಲ್ಲ ಯಾವಾಗ ಸಾಧನ ಅಂದ್ರೆ ಯಾವಾಗ? ಅಪರೋಕ್ಷ ಜ್ಞಾನ ಪೂರ್ವದಲ್ಲಿ, ಅಪರೋಕ್ಷ ಜ್ಞಾನಕ್ಕಾಗಿ. ಅಪರೋಕ್ಷ ಜ್ಞಾನ ಪಡೆಯಬೇಕು ಅಂತಂದ್ರೆ ಎಷ್ಟು ಸಾಧನ ಮಾಡಬೇಕು ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ. ರುದ್ರದೇವರು ಎಷ್ಟು ಮಾಡಬೇಕು ಅಪರೋಕ್ಷ ಜ್ಞಾನಕ್ಕಾಗಿ ಅಂದ್ರೆ 75 ವರ್ಷಗಳ ಕಾಲ ಶ್ರವಣ, 25 ವರ್ಷಗಳ ಕಾಲ ನಿಧಿಧ್ಯಾಸನ ಅಂದ್ರೆ ಉಪಾಸನ ಅಥವಾ ಧ್ಯಾನ, ಮತ್ತು 10 ಕಲ್ಪಗಳು ಸಮುದ್ರದಲ್ಲಿ ಮುಳುಗಿಯೂ ತಪಸ್ಸು. ಇಷ್ಟು ಮಾಡಿದ್ರು ಅವರು ರುದ್ರದೇವರು. ಅರ್ಥ ಆಯ್ತಾ? ಏನೇನ್ ಮಾಡಿದ್ರು? 75 ಬ್ರಹ್ಮದೇವರ ಕಾಲದಿಂದ 75 ವರ್ಷಗಳ ಕಾಲ ಶ್ರವಣ, 25 ವರ್ಷಗಳ ಕಾಲ ಧ್ಯಾನ, 10 ದಿನಕಲ್ಪಗಳ ಕಾಲ ತಪಸ್ಸು. ಇದು ರುದ್ರದೇವರ ಸಾಧನೆ. ಯಾದಕ್ಕಾಗಿ? ಅಪರೋಕ್ಷ ಜ್ಞಾನಕ್ಕಾಗಿ. ಹಾಗೆ ಇಂದ್ರದೇವರ ಸಾಧನೆ ಏನು? 10 ಮನ್ವಂತರಗಳ ಕಾಲ ಶ್ರವಣ, 4 ಮನ್ವಂತರಗಳ ಕಾಲ ಧ್ಯಾನ, 1,000,000 ವರ್ಷಗಳು ತಪಸ್ಸು. ನೋಡ್ರಿ, ಮೂರು ಮಾಡ್ತಾ ಬಂದ್ರು. ಶ್ರವಣ, ಧ್ಯಾನ, ತಪಸ್ಸು, ಶ್ರವಣ, ಧ್ಯಾನ, ತಪಸ್ಸು, ಹೀಗೆ ಮೂರು ಮಾಡ್ತಾ ಬಂದ್ರು. ರುದ್ರದೇವರು ಶ್ರವಣ ಮನನ ಧ್ಯಾನ ಎಷ್ಟು ಅಂದ್ರೆ 75 + 25 + 10 ಅಂದ್ರೆ 75 ವರ್ಷಗಳ ಕಾಲ ಶ್ರವಣ, 25 ವರ್ಷಗಳ ಕಾಲ ಧ್ಯಾನ, 10 ದಿನಕಲ್ಪಗಳ ಕಾಲ ತಪಸ್ಸು. ಹಾಗೆ ದೇವೇಂದ್ರಂದೇನು 10 + 4 + 40 ಅಂದ್ರೆ ಏನು, 10 ಮನ್ವಂತರಗಳ ಕಾಲ ಶ್ರವಣ, 4 ಮನ್ವಂತರಗಳ ಕಾಲ ಧ್ಯಾನ, 1,000,000 ವರ್ಷಗಳ ಕಾಲ ತಪಸ್ಸು. ಹಾಗೆ ಚಂದ್ರ ಸೂರ್ಯರದು ಏನು, 4 ಮನ್ವಂತರಗಳ ಕಾಲ ಶ್ರವಣ, 1 ಕಲ್ಪಕಾಲ ಧ್ಯಾನ, 10,000 ವರ್ಷಗಳ ಕಾಲ ತಪಸ್ಸು.
ಎಂದು 4 + 1 + 1000 4 ಮನ್ವಂತರಗಳ ಕಾಲ ಶ್ರವಣ, 1 ಮನ್ವಂತರ ಕಾಲ ಧ್ಯಾನ, 10,000 ವರ್ಷಗಳ ಕಾಲ ತಪಸ್ಸು. ಹೀಗೆ ಮಾಡಿ ಇಷ್ಟು ಮಾಡಿದ ಮೇಲಕ್ಕೆ ಅವರವರಿಗೆ ಅಪರೋಕ್ಷ ಜ್ಞಾನ ಎಂಬುದಾಗ್ತದೆ. ಅಂದರೆ ಬಿಂಬರೂಪದ ದರ್ಶನ ಆಗ್ತದೆ. ಇಷ್ಟು ಇವರವರ ಸಾಧನ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. ಆಯ್ತಲ್ಲ? ಅರ್ಥ ಆಯ್ತಾಗ್ತದೆ. ಚಂದ್ರ ಸೂರ್ಯರು ಹಿಂದೆ ಅತಿಶಾಂತ ಮತ್ತು ಸುರೂಪ ಎಂಬ ಹೆಸರುಗಳಿಂದ ನಾಲ್ಕು ಮನ್ವಂತರಗಳ ಕಾಲ ಶ್ರವಣ ಮಾಡಿ ಒಂದು ಮನ್ವಂತರ ಕಾಲ ಧ್ಯಾನ ಮಾಡಿ ಹತ್ತು 1000 ವರ್ಷಗಳ ಕಾಲ ತಲೆ ಕಳಗ ಮಾಡಿ ದುಃಖ ಅನುಭವಿಸಿ ತಪಸ್ಸು ಮಾಡಿ ಬಿಂಬರೂಪದ ಅಪರೋಕ್ಷವನ್ನು ಪಡೆದರು. ಕರೆಸುವರು ಪೂರ್ವದಲ್ಲಿ ರತಿ ಶಾಂತ ಸ್ವರೂಪನಾಮತಿ ಎರಡು ಮನುಕಲ್ಪ ಶ್ರವಣವಗೈದು ಮನುಕಲ್ಪ ವರತಪೋ ಬಲದಿಂದ ಅರ್ವಾಕ್ಷಿರಗಳಾಗಿರೈದು 1000
ಸುಷ ದುಃಖವನೀಗಿಕಾಂಬರು ಬಿಂಬರೂಪವನು ಅಲ್ಲಿಗೆ ಸಾಕು. ಮತ್ತು ಮುಂದಿನ ಪದ್ಯ ಹೇಳಿದ್ರೆ ಮತ್ತು ಟೈಮ್ ಆಗ್ತದೆ, ನಾವು ವಿವರಣೆ ಮಾಡಬೇಕಾದ ಕಾರಣ ನಾಳೆ ನೋಡೋಣ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ್. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.